ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪುಣ್ಯ ಹೆಸರಾಶಿ. ಇವತ್ತು ನಾವು ಮಾಡೋದು ತುಂಬ ಈಸಿ ಮತ್ತು ಟೇಸ್ಟಿ ಆಗಿರುವ ಇನ್ಸ್ಟೆಂಟ್ ರವಾ ವಡ. ಮೊದಲು ಒಂದು ಬೌಲಿಗೆ ರವೆ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಒಣಮೆಣಸಿನಕಾಯಿ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ. ತದನಂತರ 2 ಬಟ್ಟಲು ನೀರನ್ನು ಸೇರಿಸಿ ಸ್ಟವ್ ಆನ್ ಮಾಡಿ ತವವನ್ನು ಇಟ್ಟು ಮಿಕ್ಸ್ ಮಾಡಿದ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಲೇ ಇರಿ. ಮಿಶ್ರಣ ಗಟ್ಟಿಯಾಗುವವರೆಗೂ ಮಿಕ್ಸ್ ಮಾಡುತ್ತಲೇ ಇರಬೇಕು. ಗಟ್ಟಿಯಾದ ಮೇಲೆ 1 ಸ್ಪೂನ್ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಶ್ರಣ ತಣ್ಣಗಾಗುವವರೆಗೂ ಬಿಟ್ಟು ಚೆನ್ನಾಗಿ ನಾದಿಕೊಂಡು ರವೆ ನೀರನ್ನು ಹೀರಿಕೊಳ್ಳಲು ಸ್ವಲ್ಪ ಸಮಯ ರೆಸ್ಟ್ ಕೊಡಬೇಕು. ನಂತರ ಕೈಗೆ ಸ್ವಲ್ಪ ನೀರು ಹಚ್ಚಿಕೊಂಡು ಹಿಟ್ಟನ್ನು ತೆಗೆದುಕೊಂಡು ವಡೆಯ ಶೇಪಿಗೆ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ. ಈಗ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ವಡೆಗಳನ್ನು ಮೀಡಿಯಂ ಫ್ಲೇಮ್ನಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಮತ್ತು ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿ. ಬ್ರೇಕ್ಫಾಸ್ಟ್, ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಗೆಸ್ಟ್ ಬಂದಾಗಲೂ ಈ ಇನ್ಸ್ಟೆಂಟ್ ರವಾ ವಡ ತುಂಬ ಈಸಿಯಾಗಿ ಮಾಡಬಹುದು. ಕಡಿಮೆ ಸಮಯದಲ್ಲಿ ಕ್ರಿಸ್ಪಿ ಮತ್ತು ಟೇಸ್ಟಿ ವಡೆ ಬೇಕಾದರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ವಡೆಯನ್ನು 2 ಕಡೆ ಗೋಲ್ಡನ್ ಬ್ರೌನ್ ಮತ್ತು ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿ. ಈ ವಡೆ ಮಾಡಲು ಉದ್ದಿನ ಬೇಳೆಯನ್ನು ಗಂಟೆಗಟ್ಟಲೆ ನೆನೆಸುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಬೆಳಗಿನ ತಿಂಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಈಸಿ ರೆಸಿಪಿ. ಈ ಥರ ತಯಾರಿಸಿದ ಬಿಸಿ ಬಿಸಿ ಇನ್ಸ್ಟೆಂಟ್ ರವಾ ವಡವನ್ನು ಕೊಕೊನಟ್ ಚಟ್ನಿ ಅಥವಾ ನಿಮ್ಮಿಷ್ಟದ ಚಟ್ನಿಯ ಜೊತೆ ಸರ್ವ್ ಮಾಡಬಹುದು. ಈ ಇನ್ಸ್ಟೆಂಟ್ ರವಾ ವಡ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ. ಇಂತಹ ಈಸಿ ಮತ್ತು ಟೇಸ್ಟಿ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಸಪೋರ್ಟ್ ನಮಗೆ ಇನ್ನಷ್ಟು ಒಳ್ಳೆಯ ರೆಸಿಪಿ ತರಲು ಮೋಟಿವೇಶನ್ ಕೊಡುತ್ತದೆ. ಥ್ಯಾಂಕ್ ಯು.